ಹನಿ ಟ್ರ್ಯಾಪ್ ಕಹಾನಿ ಹಿಂದಿದೆಯಾ, ಯೂತ್ ಕಾಂಗ್ರೆಸ್ನ ಕೈವಾಡ ಅನ್ನೋ ಬಹುಮುಖ್ಯ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರೋದು. ಯಾಕಂದ್ರೆ ಸಿಐಡಿ ತನಿಖಾಧಿಕಾರಿಗಳ ಪ್ರಾಥಮಿಕ ತನಿಖೆಯಿಂದ ಈ ಗುಮಾನಿ, ಈ ಅನುಮಾನ ಮೂಡ್ತಾ ಇದೆ. ಕೆಲವು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿರೋದ್ರ ಬಗ್ಗೆ ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ. ಹನಿ ಟ್ರಾಪ್ಗೆ ಪ್ರಯತ್ನಿಸಿದವರ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಕಾಲ್ ರೆಕಾರ್ಡ್ಸ್ಗಳನ್ನು ಕೂಡ ಪೊಲೀಸರು, ಅಧಿಕಾರಿಗಳು ಪರಿಶೀಲಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಒಂದು ತನಿಖಾಧಿಕಾರಿಗಳ ಕೈಗೆ ಕಾಲ್ ರೆಕಾರ್ಡರ್, ವಿಡಿಯೋ ರೆಕಾರ್ಡರ್ ಸಿಕ್ಕಿರುವಂಥದ್ದು, ಮತ್ತೊಂದು ಅದಕ್ಕಿಂತ ಪ್ರಮುಖವಾಗಿರುವಂಥ ವಿಷಯ ಅಂತಂದ್ರೆ ಯೂತ್ ಕಾಂಗ್ರೆಸ್ ಕೂಡ ಇದರಲ್ಲಿ ಬಳಕೆಯಾಗಿದೆಯಾ ಅನ್ನೋ ಗುಮಾನಿ ಬಂದಿದ್ಯಾಕೆ, ಅಂತಹ ಯಾವ ಸಾಕ್ಷಿ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಹಾಗಾದ್ರೆ? ಸಭಾ ಕೆಎನ್ ರಾಜಣ್ಣ ಅವರ ಮೇಲೆ ಹನಿ ಟ್ರಾಪ್ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆ ಮೊದಲದಾಗಿ ಜೈಮಾಲ್ ರಸ್ತೆನಲ್ಲಿರುವಂತಹ ರಾಜಣ್ಣ ಅವರ ಸರ್ಕಾರಿ ಕ್ವಾರ್ಟರ್ಸ್ ಏನಿದೆ ಅಲ್ಲಿ ಸಿಐಡಿ ಅಧಿಕಾರಿಗಳು ಮಾಜರನ್ನು ಮಾಡಿರುವಂಥದ್ದು. ಸಿಐಡಿ ಎಸ್ಪಿ ಹಾಗೂ ಸಿಐಡಿ ಡಿಐಜಿ ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ ಮಾಜರನ್ನು ಮಾಡುವಂಥ ಕೆಲಸವನ್ನ ಈಗ ಆಲ್ರೆಡಿ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಅವ್ರ ಮನೆಯಲ್ಲಿ ಸರ್ಕಾರಿ ನಿವಾಸ ಏನಿದೆ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರ ಬಳಿ ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಸಾಮಾನ್ಯವಾಗಿ ಸಚಿವರು ಅಂದ್ರೆ ಪ್ರತಿನಿತ್ಯ 100 ಜನ ಬರ್ತಾರೆ, ಬಂದಂಥವ್ರು ಹೋದಂಥವ್ರ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ಸಹ ಇರ್ತಾರೆ. ಜೊತೆಗೆ ಅವ್ರ ಮನೆ ಕೆಲಸದವರಿಂದ ಒಂದ್ ಕಡೆ ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಸಚಿವ ರಾಜಣ್ಣ ಅವರ ಮನೆಯಲ್ಲಿ ಇದ್ದಂತ ಲೆಡ್ಜರ್ ಬುಕ್ ಅನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನು ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಯಾವ ನಂಬರ್ ನಿಂದ ವಿಡಿಯೋ ಕಾಲ್ ಬಂದಿತ್ತು ಆ ನಂಬರ್ನ ಸಿಡಿಆರ್ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಸ್ಫೋಟಕ ವಿಚಾರ ಒಂದು ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಕಾರ್ಯಕರ್ತರು ಕೂಡ ಇದರ ಹಿಂದೆ ಇರುವಂತ ಸಾಧ್ಯತೆಗಳಿದೆ. ಜೊತೆಗೆ ಅದನ್ನ ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ಟೀಮ್ ಸಸ್ಪೆಕ್ಟ್ ಅನ್ನ ಮಾಡ್ತಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು, ತುಮಕೂರು ಸೇರಿದಂತೆ ಕೆಲವೊಂದಷ್ಟು ಜನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಪ್ರಾಥಮಿಕವಾಗಿ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈಗ ಆಲ್ರೆಡಿ ರಾಜಣ್ಣ ಅವರಿಗೆ ಬಂದಿದ್ದಂತ ವಿಡಿಯೋ ಕರೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಸಿಐಡಿ ತನಿಖಾ ತಂಡ ಮಾಡಿರುವಂತದ್ದು. ಜೊತೆಗೆ ಮತ್ತೊಂದ್ ಕಡೆ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಏನಿದ್ದಾರೆ, ರಾಜೇಂದ್ರ ನಿನ್ನೆ ನೇರವಾಗಿ ಡಿಜಿಪಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ಅವ್ರಿಗೆ ದೂರನ್ನ ಕೊಡ್ತಾರೆ. ಆದ್ರೆ ಅವರು ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು, ಹನಿ ಟ್ರಾಪ್ ವಿಚಾರವಾಗಿ ನನಗೆ ದೂರನ್ನ ಕೊಟ್ಟಿಲ್ಲ, ನನ್ನ ಮೇಲೆ ಹನಿ ಟ್ರಾಪ್ ಯತ್ನ ಆಗಿಲ್ಲ, ಇವತ್ತು ಹೋಗಿ ತುಮಕೂರು ಎಸ್ಪಿಗೆ ದೂರನ್ನ ಕೊಡ್ತೀನಿ ಅಂದ್ರು ಕೂಡ ಮತ್ತೊಂದು ಕಡೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕನ್ನ ಮಾಡಿದಿರುವಂಥದ್ದು ಒಂದ್ ಕಡೆ. ಮತ್ತೊಂದು ಕಡೆ ರಾಜಣ್ಣ ಅವರು ಸದನದಲ್ಲಿ ಏನು ಆರೋಪವನ್ನ ಮಾಡ್ತಾರೆ, ನನ್ನ ಮೇಲೆ ಹನಿ ಟ್ರಾಪ್ ಯತ್ನ ಆಗಿತ್ತು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೀ ರೆಕಾರ್ಡೆಡ್ ವಿಡಿಯೋವನ್ನ ಈಗ ಆಲ್ರೆಡಿ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದ್ರೆ ರಾಜಣ್ಣ ಅವರಿಗೆ ಯಾವ ನಂಬರ್ನಿಂದ ವಿಡಿಯೋ ಕರೆ ಬಂದಿತ್ತು ಆ ನಂಬರ್ನ ಸಿಡಿಆರ್ ಅನ್ನ ಹಾಕೊಂಡು ಪರಿಶೀಲನೆ ನಡೆಸುವಂತ ಕೆಲಸವನ್ನ ಈಗ ಆಲ್ರೆಡಿ ಎಸ್ಐಟಿ ಸಿಐಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸಭಾ ರೈಟ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.